ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ದಿನ ನೀವು ಇಷ್ಟಪಟ್ಟವರನ್ನು ನಿಮ್ಮ ಹತ್ತಿರ ಅಂದರೆ ನಿಮ್ಮ ಕಡೆ ಸೆಳೆದುಕೊಳ್ಳೋದಕ್ಕೆ, ಪಡೆದುಕೊಳ್ಳೋದಕ್ಕೆ, ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಜೀವನ ಸಂಗಾತಿಯನ್ನು ನಿಮ್ಮ ಜೀವನಕ್ಕೆ ಮತ್ತೊಮ್ಮೆ ಬರಮಾಡಿಕೊಳ್ಳೋದಕ್ಕೆ ನಾಳೆ ಸುವರ್ಣ ದಿನ. ಸೊ ಅದರಿಂದ ಈ ಸುವರ್ಣ ದಿನವನ್ನು ಮಿಸ್ ಮಾಡ್ಕೋಬೇಡಿ. ಆವತ್ತಿನ ದಿನ ಈ ಯಂತ್ರ ಏನಾದರೂ ನೀವು ಬರೆದಿದ್ದೇ ಆದಲ್ಲಿ ಯಂತ್ರವನ್ನು ಬರೆದು ನಾನು ಕೊಡುವ ಮಂತ್ರವನ್ನು ಹೇಳಿ ಆ ಬಿಳಿಯ ಹಾಳೆಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ. ಅದಕ್ಕೆ ಏನೆಲ್ಲ ಮಾಡಬೇಕು, ಅದ ಪ್ರೊಸೀಜರ್ ಏನು ಅಂದರೆ ವಿಧಿ ವಿಧಾನ ಕರ್ಮ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ತನಕ ನೀವು ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ತಿಳಿಸ್ಕೊಡಿ, ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡೋದಕ್ಕೆ. ವೀಕ್ಷಕರೇ, ಬನ್ನಿ ಇದನ್ನು ತಿಳಿಸ್ಕೊಡ್ತೀನಿ. ಏನಿಲ್ಲ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಒಂದು ಬಿಳಿಯ ಹಾಳೆ ತಗೊಳ್ಳಿ, ಒಂದು ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ಒಂದು ಮಾರ್ಕರ್ ಪೆನ್ನು, ನಾರ್ಮಲ್ ಪೆನ್ನು ತಗೊಂಡು ಮೊದಲಿಗೆ ಅಂದರೆ ಈ ಕ್ರಿಯೆಯನ್ನು ನಾಳೆ ಫುಲ್ ಡೇ ಮಾಡ್ಬೋದು, ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ಬೋದು. ನೀವೇನು ಮಾಡಬೇಕು, ಮೊದಲಿಗೆ ನಿಮಗೆ ಯಾರು ಇಷ್ಟ ಆಗಿದ್ದಾರೋ ಅವರ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಂಡು ದೇವರ ಕೋಣೆಗೆ ಬಂದು ದೇವರಿಗೆ ಪೂಜೆ ಪುನಸ್ಕಾರ ಮುಗಿಸಿ, ಅಥವಾ ಮನೇಲಿ ಬೇರೆಯವರು ಮಾಡಿಬಿಟ್ಟಿದ್ದರೆ, ಇಲ್ಲ ನೀವು ಮನೇಲಿ ಪೂಜೆನೇ ಮಾಡಲ್ಲ, ಪ್ರತಿನಿತ್ಯ ಅವರೇ ಮಾಡ್ತಾರೆ ಅಂದರೆ ಅಲ್ಲೇ ಮನಸ್ಸಲ್ಲಿ ಬೇಡ್ಕೊಳ್ಳಿ. ದೇವ್ರ ಕೋಣೆಗೆ ಹೋಗಿ, ನಾನು ದೇವ್ರ ಕೋಣೆಗೂ ಹೋಗಲ್ಲ ಅಂದರೆ ಹೊರಗಡೆ ಮನಸ್ಸಿಂದ ಭಕ್ತಿಯಿಂದ ಬೇಡ್ಕೊಂಡು ಕೆಳಗಿನ ಆಸನ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಳ್ಳಿ, ಇಲ್ಲ ಬಿಳಿ ಬಟ್ಟೆ ಹಾಕ್ಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಒಂದು ದೇವರ ಕೋಣೆಯಲ್ಲಿ ಕುತ್ಕೊಳ್ಬೇಕು, ಇಲ್ಲ ನಿಮ್ಮ ರೂಮಿನಲ್ಲಿ ಕುಳಿತುಕೋಬೇಕು. ವೀಕ್ಷಕರೇ, ಮತ್ತೊಮ್ಮೆ ರಿವೀಲ್ ಮಾಡ್ತಾ ಇದ್ದೀನಿ ನಿಮಗೆ. ನಾನು ಸೋಫಾ ಮೇಲೆ ಕೂತ್ಕೊಂಡು ಯಂತ್ರ ಬರದೆ ಗುರುಗಳೇ, ಯಾಕೋ ಕೆಲಸ ಆಗಿಲ್ಲ. ಮಂಚದ ಮೇಲೆ ಕೂತ್ಕೊಂಡು, ಹಾಸಿಗೆ ಮೇಲೆ ಕೂತ್ಕೊಂಡು ಯಂತ್ರ ಬರದೆ ಗುರುಗಳೇ, ಬೇಡಿ. ತುಂಬ ಮಡಿಯಿಂದ ಶುದ್ಧದಿಂದ ಮಾಡಬೇಕು. ಸೊ ಮಂಚ, ಹಾಸಿಗೆ, ದಿವಾನ ಇವೆಲ್ಲ ಬಿಟ್ಬಿಡಿ, ಸೋಫಾ ಇಲ್ಲ, ನೆಲದಲ್ಲಿ ಕೂತ್ಕೊಳ್ಳಿ. ಗುರುಗಳೇ, ನಮ್ಮಲ್ಲಿ ಯೆಲ್ಲೋ ಕಲರ್ ಬಟ್ಟೆ ಇಲ್ಲ, ಏನು ಮಾಡೋದು? ಚಾಪೆ ಮೇಲೆ ಕೂತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಯಂತ್ರ ಬರೆಯುವಾಗ ಅಥವಾ ಜಪ ಮಾಡುವಾಗ ನಿಮ್ಮ ಕಾಲುಗಳು ನೆಲಕ್ಕೆ ತಾಗಬಾರ್ದು. ನೀವೇನೇ ಮಂತ್ರ ಹೇಳಿದ್ರೂ ಅದು ನಿಮ್ಮ ತಲೆ ಮುಖಾಂತರ ಬಂದು ಶರೀರ ಮುಖಾಂತರ ನಿಮ್ಮ ಕಾಲಿನಿಂದ ಭೂಮಿಗೆ ಹೊರಟೋಗ್ಬಿಡುತ್ತೆ. ಹಂಗೆ ಹೋಗಬಾರ್ದು, ನಿಮ್ಮಲ್ಲೇ ಇರಬೇಕದು. ಆದ್ದರಿಂದ ಕೆಳಗೆ ಕಡ್ಡಾಯ ಚಾಪೆ ಹಾಕ್ಕೊಳ್ಳಿ, ಇಲ್ಲ ನಾನು ಹೇಳಿದ್ದು ವರ್ಣದ ಬಟ್ಟೆ ಹಾಕ್ಕೊಂಡು ಮೊದಲಿಗೆ ನಾನು ಡಿಸ್ಪ್ಲೇ ಮೇಲೆ ಕೊಡ್ತೀನಿ ಯಂತ್ರವನ್ನು. ಆ ಯಂತ್ರವನ್ನು ಬರೆಯಿರಿ. ಮೊದಲಿಗೆ ಬರೆದು ಸೆಂಟ್ರ್ನಲ್ಲಿ ಮಧ್ಯ ಭಾಗದಲ್ಲಿ ಹೆಸರು ಅಂತ ಇದೆ, ಆ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಆ ಬಿಳಿಯ ಹಾಳೆಯನ್ನು, ಯಂತ್ರವನ್ನು, ಮೊದಲಿಗೆ ಬಿಳಿಯ ಹಾಳೆ ಇರುತ್ತೆ, ನೀವು ಏನದನ್ನು ಯಂತ್ರವನ್ನು ಬರೀತೀರೋ ಬರೆದ್ಮೇಲೆ ಅದು ಯಂತ್ರವಾಗುತ್ತೆ. ಆ ಯಂತ್ರನ ಹೆಂಗೆ ಸಿದ್ಧಿ ಮಾಡೋದು? ಬಲಗೈಯಲ್ಲಿ ಹಿಡಿದುಕೊಂಡು ನಾ ಹೇಳೋ ಮಂತ್ರವನ್ನು 1008 ಸಾರಿ ಪಠನೆ ಮಾಡಿ. ಎಷ್ಟು? 1008 ಸಾರಿ. 1008 ಸಾರಿ ಪಠನೆ ಮಾಡಿ ಆದ ಮೇಲೆ ಅದಕ್ಕೆ ಉಫ್ ಅಂತ ಊದ್ಬಿಡಿ. ಊದಾದ ಮೇಲೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಪಾಕೆಟಲ್ಲೋ ನಿಮ್ಮ ಜೇಬಲ್ಲೋ ಇಟ್ಕೊಂಡ್ಬಿಡಿ, ಸಾಕು. ಅದಾಗಿದ್ದ ಮರುದಿನ ಅವ್ರ ಮುಂದೆ ನೀವು ಹೋಗಿ ನಿಂತಾಗ ಅಥವಾ ಅವರನ್ನು ಮೀಟ್ ಮಾಡಿದಾಗ ನೀವೊಂದು ಸಾರಿ ನಿಮ್ಮನ್ನ ನೋಡಿದ ಮೇಲೆ ಅವರ ಮನಸ್ಸು ಚಂಚಲ ಆಗಿಬಿಡುತ್ತೆ. ಅಂದರೆ ನಿಮ್ಮ ಕಡೆ ಮನಸ್ಸು ಎಳೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ಇವ್ರ ಜೋಡಿ ಮಾತಾಡ್ತೀನಿ, ಯಾವಾಗ ಇವ್ರ ಜೋಡಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದುಬಿಡ್ತಾರೆ ಅವರು. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ದೇವಿ ಆದಿರೂಪಾಯ ಅಮ್ಮುಖಿ ಆಕರ್ಷಯ ಕುರು ಸ್ವಾಹ. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ನಮೋ ದೇವಿ ಆದಿರೂಪಾಯ ಅಮ್ಮುಖಿ ಆಕರ್ಷಯ ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ
ಈ ಕ್ರಿಯೆಯನ್ನು ಮಾಡಿ. ಇದನ್ನು ಹುಡುಗ ಇಲ್ಲ ಹುಡುಗಿ ಯಾರು ಬೇಕಿದ್ದರೂ ಮಾಡ್ಬೋದು, ಸಮಸ್ಯೆ ಇಲ್ಲ. ಖಂಡಿತ ಮಾಡಿದ್ದು ರಿಸಲ್ಟ್ ನಿಮಗೆ ಸಿಗುತ್ತೆ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.